ಇವತ್ತು ಒಂದು ತೋಟದಾಗ ರೋಟ್ ಹೊಡಕ್ಕೆ ಹೋದಾಗ ನಮ್ಮ ಹೊಸ ರೋಟ್ರಾಗ ಒಬ್ಬಗೆ ಕಂಬಿಗಳೆಲ್ಲ ಸುತ್ತಾಕೊಂಡು ಹೊಗೆ ಕಿತ್ಕೊಂಡ್ಬಿಟ್ಟಿತ್ತು. ನಮಸ್ಕಾರ ಎಲ್ರಿಗೂ. ಬೆಳಗ್ಗೆನೇ ಎದ್ದು ಒಬ್ರದ್ದು ರೋಟ್ ಹೊಡೆದಿತ್ತು ಅಂದ್ಬಿಟ್ಟು ನಮ್ಮ PS ಟ್ರ್ಯಾಕ್ಟರ್ಗೆ ನೇಗ್ಲಿತ್ತು. ಅದನ್ನ ಬಿಚ್ಚಾಕಿ ರೋಟ್ರು ತಗೊಂಡು ಸೀದಾ ರೋಟ್ ಹೊಡೆಯೋಣ ಅಂದ್ಬಿಟ್ಟು ರೋಟ್ ಹೊಡೆಯೋ ಜಾಗಕ್ಕೆ ಬಂದೆ. ಇದು ಬಂದು ನಮ್ಮೂರಾಗೇನೆ. ಇದು ಬಂದು 3/4 ಎಕರೆ ಬಯಲು. 2 ಥರ ರೋಟ್ ಹೊಡ್ಕೊಂಡು ಇನ್ನೊಬ್ರು ಹೊಡೆದಿತ್ತು ಗಂಟೆ ಲೆಕ್ಕ ಅಂದ್ಬಿಟ್ಟು ಸೀದಾ ನಮ್ಮೂರು ಪಕ್ಕದವ್ರಿಗೆ ಬಂದೆ. ಇದು ಬಂದು ಹೊಡೆಯೋಷ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಒಂದು 4 ರೌಂಡ್ ಹೊಡೆದೆ. ಆಮೇಲೆ ಒಂದು ಅರ್ಧ ಗಂಟೆ ರೋಟ್ ಹೊಡೆದೆ ಅಷ್ಟೇ. ಆಮೇಲೆ ಇನ್ಸ್ಟಾಗ್ರಾಮಿಂದ ಒಬ್ರು ವೀಡಿಯೋ ಕಾಲ್ ಮಾಡಿ ರೈತ ಅಂತ ಹಾಕ್ಸಿದ್ದಲ್ಲ ಬ್ಯಾಟ್ರಿ ಬಾಕ್ಸ್ ಮೇಲೆ, ಅದನ್ನು ವೀಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದೆ. ಅವ್ರು ಹೆಂಗೆ ರಿದಾರ್ಕಿಂದೆ ಬಂದರೆ ರೋಟ್ರಿ ಹಬ್ಬಲ್ಲಿ ಕಂಬಿಗಳೆಲ್ಲ ಸುತ್ತಾಕೊಂಡು ಬೆಂಕಿ ಕಿತ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ರೋಟ್ರಿ ಹೊಡೆದಿಲ್ದಂಗೆ ವಾಪಸ್ ಬಂದ್ಬಿಟ್ಟೆ. ಮನೆಗೆ ಬಂದು ನೆಟ್ಟು ಬೋಲ್ಟ್ ಎಲ್ಲ ಥ್ರೆಡ್ಗಳೆಲ್ಲ ಹೊಲ್ಟೋಗಿತ್ತು. ಆ ಕಂಬಿ ಬಿಚ್ಚಕ್ಕೆ ಏನೇನು ಮಿನಿಮಮ್ 1.5 ಅವರ್ ತಗೊಂಡಿದ್ದೀನಿ. ಅದನ್ನೆಲ್ಲ ಬಿಚ್ಚಕ್ಕೆ ನಮ್ಮ ಅಣ್ಣ ನೆಟ್ಟು ಬೋಲ್ಟ್ ತಗೊಂಬಂದ. ಅವನ್ನೆಲ್ಲ ಫಿಟ್ ಮಾಡ್ದೆ ಅವನೇ. ಊರು ಹೋಗ್ಬರ್ತೀಯಾ? ಹೋಗ್ಬರಲ್ಲ? ಹೋಗ್ಬರ್ಲೇನೆ. ಓ ನಾನು ಒಬ್ಬಳು ಹೇಳ್ಬಿಟ್ಟು ಸರ್ ಓ ಆಯ್ತು ಬೇಗ ಬಂದ್ಬಿಡು ಆಯ್ತಾ. ನಿನ್ನೆ ಮೊನ್ನೆ ಹುಷಾರಿರ್ಲಿಲ್ಲ. ಹಾಯ್ ಮಾಡು ಏನ್ರ ಬಾಯ್ ಮಲ್ಕೋ ಹೋಗು. ಗೈಸ್, ಇದ್ರ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತೀನಿ. ನನ್ನ ಪ್ರೊಫೈಲಲ್ಲಿ ಇದೆ ಲಿಂಕ್, ಹೋಗಿ ಪ್ಲೀಸ್ ಎಲ್ಲರೂ ನೋಡ್ಕೊಳ್ಳಿ. ಹೋಗ್ಬೇಕಾದ್ರೆ ಏನು ಕಾಲ್ ಮೇಲೆ ಕಾಲು ಹಾಕೊಂಡು ಮಲಗಿದ್ದ. ಆಮೇಲೆ ಅರ್ಧ ದಾರಿಗೆ ಹೋದ್ಮೇಲೆ ಎಲ್ಲರೂ ಸೇರ್ಕೊಂಡು ವೆಲ್ಗಪ್ಪ ಹೋಗ್ತಾ ಇರೋದು. ಅಂದರೆ ನಮ್ಮ ಅಜ್ಜಿ ಊರಾಗ ಜಾತ್ರೆ ಇತ್ತು, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಊರಾಗ ರಜಾ ಸಿಕ್ತರೆ ಸಾಕು ಎಲ್ಲರೂ ಅವ್ರು ಹೊರಟೋಗ್ತಿದ್ರು. ಎಲ್ಲ ಹುಡುಗರು ಬರೋರು. ಇವಾಗ ಎಲ್ಲ ದೊಡ್ಡವರಾದ್ಮೇಲೆ ಅವ್ರವ್ರ ಕೆಲಸದಾಗ ಅವ್ರವ್ರು ಬಿಸಿ ಆಗೋಗೋರೆ, ಯಾರು ಹೋಗೋದೇ ಇಲ್ಲ. ಜಾತ್ರೆದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಹೋಗಿತ್ತು. ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಮನೆ ಕಡೆ ಬಂದರೆ. ಹಂಗೆ ಊರಿಂದ ಬರಬೇಕಾದ್ರೆ ದೊಡ್ಡಬಳ್ಳಾಪುರದಾಗ ಸಿಸ್ಟಮ್ ವರ್ಕ್ ಆಗ್ತಿರ್ಲಿಲ್ಲ ನಮ್ಮ ಕಾರ್ದು. ಅಲ್ಲೇ ರೆಡಿ ಮಾಡೋಕ್ಕೆ ಬಿಟ್ಟು ನಾನು ನಮ್ಮ ಹುಡುಗ ಸೋಡಾ ಕುಡ್ಕೊಂಡು ಹೋಗೋಣ ಅಂತ ಬಂದರೆ. ಚೆನ್ನಾಗಿತ್ತು ಕುಡಿಯಮ್ಮ. ಚೆನ್ನಾಯ್ತಾ? ಸಿಸ್ಟಮು ರೆಡಿ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ 2-3 ಅವರ್ ಬೇಕಾಗುತ್ತೆ ಅಂದರು. ಅದಕ್ಕೆ ಕರೆಕ್ಟ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಸ್ತೀರ ಸೀದಾ ನಾವು ಮನೆ ಕಡೆ ಬಂದರೆ. ಮನೆಗೆ ಬಂದು ಹಸುಗಳಿಗೆಲ್ಲ ನೀರಿಕ್ಕಿ ಆಮೇಲೆ ನಮ್ಮ ಕರಿಗಾಗ ಎಳ್ನೀರು ಹಾಕೊಂಡು ಕಲ್ಸಕ್ಕರೆ ಹಾಕೊಂಡು ಕುಡಿಸ್ದೆ.